ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಅಂಕಲ್ ಫಾದರ್ ಹ್ಯಾಂಗ್ಸ್ ಅ ಪಿಕ್ಚರ್ ಈ ಲೆಸನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ ಮಕ್ಕಳ. ಇವತ್ತು ಆ ಲೆಸನನ್ನು ನಾವು ಕಂಟಿನ್ಯೂ ಮಾಡೋಣ. ಅವರು ಪಿಕ್ಚರನ್ನು ಹ್ಯಾಂಗ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಲ್ವಾ. ಎಲ್ಲರೂ ಲ್ಯಾಡರು, ಚೇರು, ಕ್ಯಾಂಡಲ್ಲು ಇವನ್ನ ಕುಟ್ತಾ ಇದ್ದಾರೆ, ಸುತ್ತಲೂ ಇದ್ದಾರೆ. ಇವ್ರಿಗೆ ಸಹಾಯ ಮಾಡೋದಕ್ಕೆ ನಿಂತಿದ್ದಾರೆ. ಮತ್ತು ಹ್ಯಾಮರನ್ನು ಕೂಡ ಕೈಯಿಂದ ಕೈಗೆ ಬದಲಾಯಿಸ್ತಾ ಇದ್ದಾರೆ ಇವರು ಕೊಡೋದಕ್ಕೋಸ್ಕರ. ಮತ್ತು ಇವರು ನೈಲನ್ನು ಕೂಡ ಹಿಡಿದಿದ್ರು ಅಲ್ವಾ. ಅಂದರೆ ಅದರ ಸಹಾಯದಿಂದ ಚಿತ್ರವನ್ನು ಗೋಡೆಗೆ ನೇತಾಕೋದಿಕ್ಕೆ. ಅಷ್ಟರಲ್ಲಿ ಏನಾಯಿತು, ನೇಲನ್ನು ಕೆಳಗಡೆ ಬಿಟ್ಟರು. ಇಲ್ಲಿವರೆಗೆ ನೋಡಿದ್ವಿ ಅಲ್ವಾ ಮಕ್ಕಳ. ದೇರ್ ಹಿ ವುಡ್ ಸೇ ಇನ್ ಆ್ಯನ್ ಇಂಜ್ಯೂರ್ಡ್ ಟೋನ್, ನವ್ ದ ನೇಲ್ಸ್ ಗಾನ್ ಹೇಳ್ತಾ ಇದ್ದಾರೆ. ನೋಡಿ ಅಲ್ಲಿ ನೋಡಿ, ಇವಾಗ ನೈಲ್ಸು ಹೋಯಿತು ಅಂತ ತುಂಬ ನೋವಿನ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ವುಡ್ ಆಲ್ ಹ್ಯಾವ್ ಟು ಗೋ ಡೌನ್ ಆನ್ ಅವರ್ ನೀಸ್ ಆ್ಯಂಡ್ ಗ್ರೋವೆಲ್ ಫಾರ್ ಇಟ್ ವೈಲ್ ಹಿ ವುಡ್ ಸ್ಟ್ಯಾಂಡ್ ಆನ್ ದ ಚೇರ್ ಆ್ಯಂಡ್ ಗ್ರಂಟ್ ಆ್ಯಂಡ್ ವಾಂಟ್ ಟು ನವ್ ಇಫ್ ಹಿ ವಾಸ್ ಟು ಬಿ ಕೆಪ್ಟ್ ದೇರ್ ಆಲ್ ದ ಈವ್ನಿಂಗ್. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಅಯ್ಯೋ ನಾವೆಲ್ಲ ಇವ್ರಿಗೆ ಕೆಲಸದಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ನಾವು ನಿಂತಿದ್ದೀವಿ. ಇವಾಗ ಮೊಳಕಾಲುಗಳಿಂದ ನಾವು ಕೆಳಗಡೆ ಇಳಿಬೇಕು ಏನೋ. ಇಲ್ಲಿ ಮೊಳಕಾಲು ಅಂದರೆ ಮಂಡಿ ಅನ್ನುವಂಥ ಅರ್ಥ. ಇಲ್ಲಿ ಮಂಡಿಯ ಸಹಾಯದಿಂದ ನಾವು ಕೆಳಗಡೆ ಇಳಿದು ಬರಬೇಕೇನೋ. ಇವ್ರಿಗೆ ಒಂದೊಂದೇ ವಸ್ತುವನ್ನು ಇವ್ರು ಬೀಳಿಸ್ತಾನೆ ಇರ್ತಾರೆ, ನಾವು ಎತ್ತಿ ಎತ್ತಿ ಕೊಡ್ತಾನೆ ಇರಬೇಕು ಅಂತ ತುಂಬ ನೋವು ಪಡ್ತಾ ಇದ್ದಾರೆ. ಜೊತೆಗೆ ಅಂಕಲ್ ಫಾದರು ಚೇರ್ ಮೇಲೆ ನಿಂತಿದ್ದಾರೆ ಮತ್ತು ಗೊಣಗಾಟ ನಡೆಸ್ತಾ ಇದ್ದಾರೆ ಇವರು. ಮತ್ತು ಇಲ್ಲಿ ನಮಗೊಂದು ವಿಷಯ ಗೊತ್ತಾಗಬೇಕಾಗಿದೆ. ಏನು ಅಂತ ಹೇಳಿದ್ರೆ, ಸಾಯಂಕಾಲದವರೆಗೂ ಎಲ್ಲರೂ ಇದೇ ರೀತಿ ಇವರು ನಿಲ್ಲಿಸಿರ್ತಾರೆ ಏನೋ ಸುತ್ತ. ಇವರು ಚೇರ್ ಮೇಲೆ ಸಾಯಂಕಾಲದವರೆಗೂ ಇರ್ತಾರೋ ಏನೋ ಅನ್ನೋ ವಿಷಯ ನಮಗೆ ಗೊತ್ತಾಗಬೇಕಾಗಿದೆ ಅಂತ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ. ದ ನೇಲ್ ವುಡ್ ಬಿ ಫೌಂಡ್ ಅಟ್ ಲಾಸ್ಟ್. ಕೊನೆಗೂ ನೇಲು ಸಿಕ್ತು, ಹೇಗೋ ಕಂಡು ಹಿಡಿದ್ರು. ಬಟ್ ಬೈ ದಟ್ ಟೈಮ್ ಹಿ ವುಡ್ ಹ್ಯಾವ್ ಲಾಸ್ಟ್ ದ ಹ್ಯಾಮರ್. ಇದೇ ಟೈಮ್ಗೆ ಅವರು ಸುತ್ತಿಗೆಯನ್ನು ಕೂಡ ಕಳ್ಕೊಂಡ್ರು. ವೇರ್ಸ್ ದ ಹ್ಯಾಮರ್? ವಾಟ್ ಡಿಡ್ ಐ ಡೂ ವಿತ್ ದ ಹ್ಯಾಮರ್? ಗ್ರೇಟ್ ಹೆವನ್, 7 of you ಗ್ಯಾಪಿಂಗ್ ರೌಂಡ್ ದೇರ್ ಆ್ಯಂಡ್ ಯು ಡೋಂಟ್ ನೋ ವಾಟ್ ಐ ಡಿಡ್ ವಿತ್ ದ ಹ್ಯಾಮರ್. ನನ್ನ ಹ್ಯಾಮರಲ್ಲಿ ಕೊಡಿ, ನನ್ನ ಸುತ್ತಿಗೆಯಿಂದ ನಾನು ಏನು ಕೆಲಸ ಮಾಡ್ತಿದ್ದೆ ಅಂತ ನಿಮಗೆ ಗೊತ್ತಲ್ವಾ? ನೀವೆಲ್ಲರೂ ನಮ್ಮ ಸುತ್ತಲೂ ಈಗೆಲ್ಲ ನಿಂತಿದ್ದೀರಾ, ಆದರೆ ಹ್ಯಾಮರು ನೀವು ಕರೆಕ್ಟಾಗಿ ನೀವು ಹಿಡ್ಕೊಳಕ್ಕಾಗಲಿಲ್ವ ನೀವೆಲ್ಲರೂ? ಹ್ಯಾಮರ್ ಇಲ್ಲದೆ ನಾನು ಏನು ಮಾಡೋಕ್ಕಾಗುತ್ತೆ? ನಿಮಗೆಲ್ಲ ಗೊತ್ತಲ್ವ ಹ್ಯಾಮರಿಂದ ನಾನು ಏನು ಮಾಡ್ತಿದ್ದೆ, ಏನು ಕೆಲಸ ಮಾಡ್ತಿದ್ದೆ ಅಂಥೇಳಿ ಅಂತ ಅವ್ರ ಮೇಲೆ ರೇಗ್ತಾ ಇದ್ದಾರೆ. ವಿ ವುಡ್ ಫೈಂಡ್ ದ ಹ್ಯಾಮರ್ ಫಾರ್ ಹಿಮ್ ಆ್ಯಂಡ್ ದೆನ್ ಹಿ ವುಡ್ ಹ್ಯಾವ್ ಲಾಸ್ಟ್ ಸೈಟ್ ಆಫ್ ದ ಮಾರ್ಕ್ he had made on the wall where the nail was to go in, and each of us had to get up on the chair beside him and see if he could find it, and we would each discover it in a different place, and he would call us all fools one after another and tell us to get down, and he would take the rule and remeasure and find that he wanted of 31 and 3/8 inches from the corner, and would try to do it in his head and go mad. ಏನು ಮಾಡ್ತಾ ಇದ್ದಾರೆ, ಈಗ ನಾವೆಲ್ಲರೂ ಹೇಗೋ ಹ್ಯಾಮರನ್ನು ಮತ್ತೆ ಕಂಡು ಹಿಡಿದ್ವಿ, ಹ್ಯಾಮರನ್ನು ಕೊಟ್ವಿ ಎತ್ತಿ ಹುಡುಕಿ ಅವ್ರ ಕೈಗೆ. ಮತ್ತೆ ಅವ್ರು ಏನು ಮಾಡಿದ್ದಾರೆ, ಅವರು ಒಂದು ಮಾರ್ಕ್ ಮಾಡಿದರು ಗೋಡೆಯಲ್ಲಿ ಚಿತ್ರವನ್ನು ನೇತಾಕೋದಕ್ಕೆ. ಆ ಮಾರ್ಕನ್ನು ಇವಾಗ ಏನು ಮಾಡಿದ್ದಾರೆ, ಕಳ್ಕೊಂಡಿದ್ದಾರೆ. ಆ ಮಾರ್ಕ್ಗೋಸ್ಕರ ಗೋಡೆಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಅದೆಲ್ಲೂ ಸಿಗ್ತಾನೆ ಇಲ್ಲ. ಇವರು ಚೇರ್ ಮೇಲೆ ನಿಂತಿದ್ದಾರೆ, ಪಕ್ಕದಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ಎಲ್ಲರೂ ಕೂಡ ನಾವೆಲ್ಲರೂ ಸೇರಿಕೊಂಡು ಆ ಮಾರ್ಕ್ಗಾಗಿ ನಾವು ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬರೂ ನಾವು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ನಾವು ಹುಡುಕಾಡ್ತಾ ಇದ್ದೀವಿ, ಎಲ್ಲೂ ನಮಗೆ ಮಾರ್ಕು ಸಿಗ್ತಾ ಇಲ್ಲ. ಜೊತೆಗೆ ನಮ್ಮನ್ನೇ ಅವರೆಲ್ಲರೂ ಫೂಲ್ಸ್ ಅಂತ ಇದ್ದಾರೆ, ನೀವೆಲ್ಲ ಮೂರ್ಖರು, ನಿಮ್ಮ ಕೈಲಿ ಏನೂ ಆಗಲ್ಲ, ನಾನು ಮಾಡ್ತೀನಿ ನೋಡಿ ಅಂತೇಳಿ ಅವ್ರ ಬಗ್ಗೆ ಅವರೇ ಹೊಗಳ್ಕೊಳ್ತಾ ಇದ್ದಾರೆ. ಮತ್ತೆ ಏನು ಮಾಡ್ತಾರೆ, ಕೆಳಗಡೆ ಇಳೀರಿ ಅಂತಾರೆ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಅಂತಾರೆ. ಈ ರೀತಿ ಗೊಂದಲದಲ್ಲಿದ್ದಾರೆ. ಮತ್ತೆ ಏನು ಮಾಡ್ತಾರೆ, ಮತ್ತೊಂದು ರೂಲ್ಸನ್ನು ಮಾಡ್ತಾರೆ. ಏನಂತ, ಮತ್ತೆ ರಿಮೆಜರ್ ಅಂದರೆ ಮತ್ತೆ ಮೆಜರ್ ಮಾಡೋಣ, ಮತ್ತೆ ಅಳತೆ ಮಾಡೋಣ, ಅದನ್ನು ಎಲ್ಲಿಗೆ ಹಾಕಬೇಕು ಅಂತೇಳಿ ಮತ್ತೆ ಪಾಯಿಂಟ್ ಮಾಡೋಣ ಅಲ್ಲಿ ಅಂಥೇಳಿ. ಆಫ್ 31 ಇಂಚಸ್ಸು ಮತ್ತು 3/8 ಇಂಚಸ್ಸು ಫ್ರಮ್ ದ ಕಾರ್ನರಿಂದ ಆಫ್ 31 ಮತ್ತು 3/8 ಇಂಚಸ್ ಇರಬೇಕು ಅಂಥೇಳಿ ಆ ಪಾಯಿಂಟ್ನಲ್ಲಿ ನಾನು ಚಿತ್ರವನ್ನು ನೇತಾಕ್ತೀನಿ ಅಂಥೇಳಿ ಇವ್ರು ಏನು ಮಾಡ್ತಾ ಇದ್ದಾರೆ, ನೇತಾಕೋ ಪ್ರಯತ್ನವನ್ನು ಹೀಗೆ ಮಾಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ನಮ್ಮನ್ನೆಲ್ಲರೂ ಬಳಸ್ಕೊಳ್ತಾ ಇದ್ದಾರೆ. ನಾವು ಎಲ್ಲ ರೀತಿಯಲ್ಲೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಇವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ವಿ ವುಡ್ ಆಲ್ ಟ್ರೈ ಟು ಡೂ
it in our heads, and all arrive at different results and sneer at one another, and in the general row the original number would be forgotten and Uncle Podger would have to measure it again. ಏನು ಮಾಡ್ತಾ ಇದ್ದಾರೆ, ಅವ್ರ ತಲೆಯನ್ನು ಡಿಫ್ರೆಂಟಾಗಿ ಉಪಯೋಗಿಸ್ತಾ ಇದ್ದಾರೆ. ಹೇಗೆ ಮಾಡಲಿ, ಯಾವ ಇಂಚಸ್ಗೆ ನಾನು ಮೊಳೆಯನ್ನು ಹಾಕಲಿ, ನಾನು ಯಾವ ರೀತಿ ಚಿತ್ರವನ್ನು ನೇತಾಕಲಿ ಅಂತೇಳಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಒಬ್ಬೊಬ್ಬರಿಂದ ಒಂದೊಂದು ರಿಸಲ್ಟು ಬರ್ತಾ ಇದೆ, ಒಂದೇ ರೀತಿಯ ರಿಸಲ್ಟು ಬರ್ತಾ ಇಲ್ಲ. ಜೊತೆಗೆ ಒರಿಜಿನಲ್ ನಂಬರು ಕೂಡ ಮರ್ತೋಗಿದೆ. ಅದಕ್ಕೆ ಅಂಕಲ್ ಪಾಡ್ಜರ್ ಏನು ಮಾಡ್ತಾ ಇದ್ದಾರೆ, ಮತ್ತೆ ಮೆಜರನ್ನು ಮಾಡ್ತಾ ಇದ್ದಾರೆ. He would use a bit of string this time, and at the critical moment when the old fool was leaning over the chair at an angle of 45 and trying to reach a point 3 inches beyond what was possible for him to reach, the string would slip and down he would slide onto the piano. A really fine musical effect being produced by the suddenness with which his head and body struck all the notes at the same time. ಇದೇ ಟೈಮ್ನಲ್ಲಿ ಈ ರೀತಿಯಾಗಿ ಇವರೆಲ್ಲರೂ ಈ ಪ್ರಯತ್ನವನ್ನು ಮಾಡ್ತಾ ಇರಬೇಕಾದ್ರೆ ಆ್ಯಂಗಲ್ ಆಫ್ 45 ಡಿಗ್ರಿ ಕೋನದಲ್ಲಿ ನಿಂತ್ಕೊಂಡು ಇವರು 3 ಇಂಚಸ್ಗೆ ಒಂದು ಪಾಯಿಂಟನ್ನು ಮಾಡಿದ್ದಾರೆ. ಪಾಯಿಂಟ್ ಮಾಡಿ ಈ ರೀತಿ ಮಾಡಬೇಕಾದ್ರೆ ಸ್ಟ್ರಿಂಗು ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ಸ್ಲಿಪ್ ಆಗಿ ಅವರೇನು ಮಾಡ್ತಾರೆ, ಕೆಳಗಡೆಗೆ ಬೀಳ್ತಾರೆ. ಅಂದರೆ ಕೆಳಗಡೆ ಅಂತ ಹೇಳಿದ್ರೆ ಅಲ್ಲಿ ಪಿಯಾನೋ ಇರುತ್ತೆ, ಅಂದರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮಕ್ಕಳ. ಆ ಪಿಯಾನೋಗೆ ಇವರ ತಲೆ, ಇವರ ಬಾಡಿ ಎಲ್ಲ ಟಚ್ ಆಗುತ್ತೆ. ಟಚ್ ಆದ ತಕ್ಷಣ ಸಡನ್ನಾಗಿ ಒಂದು ಮ್ಯೂಸಿಕ್ ಅದರಿಂದ ಬರುತ್ತೆ. ಆ ಸಡನ್ನಾಗಿ ಬಂದಂಥ ಮ್ಯೂಸಿಕ್ಕು ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಇದೇ ಟೈಮ್ನಲ್ಲಿ ಪಿಯಾನೋಗೆ ಅವ್ರ ಬಾಡಿ ತಲೆ ಟಚ್ ಆಗುತ್ತೆ, ಸಡನ್ನೆಸ್ ಆಗಿ ಒಂದು ಮ್ಯೂಸಿಕಲ್ಲಿ ಬರುತ್ತೆ. ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮಾರಿಯಾ ವುಡ್ ಸೇ that she would not allow the children to stand around wasting their time. ಇದರಿಂದ ರೋಸ್ ಹೋದ್ರು ಯಾರು, ಆಂಟ್ ಮಾರಿಯಾ ಅವ್ರ ಮಕ್ಳುಗಳಿಗೆ ಹೇಳ್ತಾ ಇದ್ದಾರೆ, ಯಾಕೆ ಹೋಗಿ ನೀವೆಲ್ಲರೂ ಅವ್ರ ಸುತ್ತಾಗಿ ನಿಂತ್ಕೊಳ್ಳೋದು ವೇಸ್ಟು, ವ್ಯರ್ಥ ಪ್ರಯತ್ನ, ಬನ್ನಿ ನೀವು ಅವ್ರ ಹತ್ರ ಹೋಗಬೇಡಿ ನೀವು ಅಂತ ಮಕ್ಕಳನ್ನ ಕರೀತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ. At last Uncle Podger would get the spot fixed again and put the point of the nail on it with his left hand and take the hammer in his right hand, and with the first blow he would smash his thumb and drop the hammer with the L on somebody's stone. ಇವರೇನು ಮಾಡ್ತಾರೆ, ಕೊನೆಗೂ ಅಂಕಲ್ ಪಾಡ್ಜರ್ ಏನು ಮಾಡ್ತಾರೆ, ಸ್ಪಾಟನ್ನು ಫಿಕ್ಸ್ ಮಾಡಿಕೊಂಡ್ರು ಪಿಕ್ಚರನ್ನು ಹಾಕೋದಕ್ಕೆ. ಮತ್ತೆ ಏನು ಮಾಡುತ್ತಾರೆ, ಆ ಪಾಯಿಂಟ್ ಮೇಲೆ ನೇಲನ್ನು ಇಟ್ಟು ಎಡಗೈಯಲ್ಲಿ ಏನು ಮಾಡಿದ್ದಾರೆ, ಆ ನೇಲನ್ನು ಹಿಡ್ಕೊಂಡಿದ್ದಾರೆ, ಬಲಗೈಯಲ್ಲಿ ಸುತ್ತಿಗೆಯನ್ನು ಹಿಡ್ಕೊಂಡು ಈ ರೀತಿ ಹೊಡೆಯೋದಕ್ಕೆ ಹೋಗ್ತಾರೆ. ಬಲಗೈಯಿಂದ ಸುತ್ತಿಗೆನಲ್ಲಿ ಹೊಡಿತಾರೆ. ಫಸ್ಟ್ ಬ್ಲೋ ಅಂದರೆ ಮೊದಲ ಹೊಡೆತವನ್ನು ಹೊಡಿತಾರೆ. ಎಷ್ಟು ಚೆನ್ನಾಗಿ ಹೊಡಿತಾರೆ ಅಂದರೆ ಮಕ್ಕಳ, ಅವರು ಎಷ್ಟು ಚೆನ್ನಾಗಿ ಹೊಡಿತಾರೆ ಅಂತ ಹೇಳಿದ್ರೆ, ಸುತ್ತಿಗೆಯಿಂದ ಬಲವಾಗಿ ಹೊಡಿತಾರೆ. ಸ್ಮ್ಯಾಶ್ ಇಸ್ ಥಂಬ್, ಅವರ ಹೆಬ್ಬೆರಳಿಗೆ ಹೊಡ್ಕೊಳ್ತಾರೆ. ಅವರು ಹೊಡ್ಕೊಂಡಾಗ ಏನಾಯಿತು, ನೋವಿನಿಂದ ಕೂಗ್ತಾರೆ. ಬಲಗೈಲಿದ್ದಂಥ ಹ್ಯಾಮರನ್ನು ಮತ್ತೆ ಕೆಳಗಡೆ ಬೀಳಿಸ್ತಾರೆ. ಅವರು ಕೂಗೋದ್ರ ಜೊತೆಗೆ ಹ್ಯಾಮರನ್ನು ಬೀಳಿಸಿದ್ರಲ್ವ, ಹ್ಯಾಮರು ಕೆಳಗಡೆ ನಿಂತಿದ್ದವರು ಇನ್ಯಾರೋ ಕಾಲು ಬೆರಳಿಗೂ ಕೂಡ ಆ ಹ್ಯಾಮರು ಹೊಡೆಯುತ್ತೆ. Aunt Maria would mildly observe that next time Uncle Podger was going to hammer a nail into the wall. She hoped he had let her know in time so that she could make arrangements to go and spend a week with her mother while it was being done. ಏನು ಮಾಡ್ತಾ ಇದ್ದಾರೆ, ಆಂಟ್ ಮಾರಿಯಾ ಏನು ಮಾಡ್ತಾರೆ, ಇದನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂಕಲ್ ಪಾಡ್ಜರ್ ಏನು ಮಾಡ್ತಾರೆ, ಆ ಹ್ಯಾಮರನ್ನು ಎತ್ಕೊಂಡು ಮತ್ತೆ ನೇಲ್ನ ಸಹಾಯದಿಂದ ಗೋಡೆಗೆ ಹೊಡೆಯೋದಕ್ಕೆ ಆ ನೇಲನ್ನು ಹ್ಯಾಮರ್ನ ಸಹಾಯದಿಂದ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಆಗ ಇವ್ರು ಅಂದ್ಕೊಳ್ತಾರೆ, ಇದೇ ಒಂದು ಸರಿಯಾದ ಸಮಯ, ನಾನು ಇವ್ರನ್ನ ಏನಾದರೂ ಕೇಳಬೇಕು ಅಂತ ಹೇಳಿದ್ರೆ ಅಂತ ಅಂದ್ಕೊಳ್ತಾರೆ. ಏನು ಕೇಳಬೇಕಾಗಿರುತ್ತೆ, ಅವ್ರ ಅಮ್ಮನ ಮನೆಗೆ ನಾನು 1 ವಾರ ಹೋಗಿದ್ದು ಬರ್ತೀನಿ, ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಂತ ಹೇಳಬೇಕು. ಜೊತೆಗೆ ಅಲ್ಲಿ ಹೋಗೋದಕ್ಕೆ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ ಟೈಮು ಅಂತ ಅಂದ್ಕೊಳ್ತಾ ಇದ್ದಾರೆ ಆಂಟ್ ಮಾರಿಯಾ. ಅವರು ಈ ಬ್ಯುಸಿನಲ್ಲಿದ್ದಾರೆ, ಈ ಬ್ಯುಸಿನಲ್ಲಿ ನಾನು ಕೇಳ್ಬಿಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೋಡಿ, ಅದರ ಮಧ್ಯೆನೂ ಕೂಡ ಅವರು ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅನ್ನೋದನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ.
Oh, you women, you make such a fuss over everything, Uncle Podger would reply, picking himself up. ವೈ ಐ ಲೈಕ್ ಡೂಯಿಂಗ್ ಎ ಲಿಟಲ್ ಜಾಬ್ ಆಫ್ ದಿಸ್ ಸಾರ್ಟ್. ಅವ್ರು ಹೇಳ್ತಾ ಇದ್ದಾರೆ, ನೀವೇನಕ್ಕೂ ಪ್ರಯೋಜನ ಇಲ್ಲ, ನೀವೆಲ್ಲರೂ ಕೂಡ ನನ್ನ ಕೆಲಸನ ನಾನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನನಗೆ ಈ ಥರದ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ, ನಾನು ಇಷ್ಟಪಡ್ತೀನಿ ಇಂಥ ಕೆಲಸಗಳನ್ನು ಅಂತಂತ ಇದ್ದಾರೆ. ಆ್ಯಂಡ್ ದೆನ್ ಹಿ ವುಡ್ ಹ್ಯಾವ್ ಅನದರ್ ಟ್ರೈ ಆ್ಯಂಡ್ ಅಟ್ ದ ಸೆಕೆಂಡ್ ಬ್ಲೋ ದ ನೇಲ್ ವುಡ್ ಗೋ ಕ್ಲೀನ್ ಥ್ರೂ ದ ಪ್ಲಾಸ್ಟರ್ ಆ್ಯಂಡ್ ಆಫ್ ದ ಹ್ಯಾಮರ್ ಆಫ್ಟರ್ ಇಟ್. ಆ್ಯಂಡ್ ಅಂಕಲ್ ಪಾಡ್ಜರ್ precipitated against the wall with force nearly sufficient to flatten his nose. ಮೊದಲ ಹೊಡೆತ ಆಯಿತು, ಈಗ ಎರಡನೇ ಹೊಡೆತವನ್ನು ಏನು ಮಾಡ್ತಾ ಇದ್ದಾರೆ, ಆ ನೇಲ್ ಮೇಲೆ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಹೊಡೆದಾಗ ಏನಾಗುತ್ತೆ, ಕ್ಲೀನಾಗಿ ಅದು ಆ ನೇಲು ಆ ಪ್ಲಾಸ್ಟರ್ನ ಮೂಲಕ ಏನಾಗುತ್ತೆ, ಒಳಗಡೆ ಕ್ಲೀನಾಗಿ ಹೋಗುತ್ತೆ. ಆ್ಯಂಡ್ ಆಫ್ ದ ಹ್ಯಾಮರ್ ಆಫ್ಟರ್ ಇಟ್ ಆ್ಯಂಡ್ ಅಂಕಲ್ ಪಾಡ್ಜರ್ precipitated against the wall with force nearly sufficient to flatten his nose. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಹೆಂಗೆ ಹೊಡಿತಾ ಇದ್ದಾರೆ, ಮೊಳೆನ ಸುತ್ತಿಗೆನ ಹಿಡ್ಕೊಂಡು ಅಂತ ಹೇಳಿದ್ರೆ ಅವ್ರ ಮುಖವನ್ನು ಆ ಗೋಡೆಯ ಹತ್ತಿರದಲ್ಲೇ ಇಟ್ಕೊಂಡು ಹೊಡಿತಾ ಇದ್ದಾರೆ. ಇನ್ನು ಅರ್ಧ ಸುತ್ತಿಗೆ ಇದೆಯಲ್ಲ, ಆ ಸುತ್ತಿಗೆ ಏನಾದರೂ ಇವರ ಮುಖಕ್ಕೆ ಮೂಗಿಗೆ ಬಡಿದ್ರೆ ಮೂಗು ಚಪ್ಪಟೆಯಾಗುತ್ತೆ. ಫ್ಲ್ಯಾಟನ್ ಅಂದರೆ ಚಪ್ಪಟೆ ಆಗುವಂಥದ್ದು. ಅಂದರೆ ನೀವೆಲ್ಲ ಅಂತಿರಲ್ಲ ಮಕ್ಕಳ, ಕಪ್ಪೆ ಮೂಗು ಅಂತಿರಲ್ಲ, ಆ ರೀತಿಯಲ್ಲಿ ಮುಖಕ್ಕೆ ಹೊಡೆದ ತಕ್ಷಣ ಮೂಗು ಹಿಂದಕ್ಕೆ ಹೋಗಿ ಕಚ್ಕೊಳ್ಳುತ್ತೆ. ಆ ರೀತಿ ಇನ್ನೇನು ಆಗೋ ಸಾಧ್ಯತೆ ಇರುತ್ತೆ. ಯಾರ್ದು, ಅಂಕಲ್ ಪಾಡ್ಜರ್ದು. ನಾನು ಈ ರೀತಿ ಹೊಡಿಬೇಕು, ಈ ರೀತಿ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ಹೊಡಿಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಮುಖವನ್ನೇ ಹತ್ತಿರದಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೇನು ಮೂಗಿಗೆ ಹೊಡೆಯೋ ಸಾಧ್ಯತೆ ಇರುತ್ತೆ. ದೆನ್ ವಿ ಹ್ಯಾಡ್ ಟು ಫೈಂಡ್ ದ ರೂಲ್ ಆ್ಯಂಡ್ ದ ಸ್ಟ್ರಿಂಗ್ ಅಗೈನ್ and a new hole was made, and about midnight the picture would be up very crooked and insecure, the wall for yards round looking as if it had been smoothed down with a rake, and everybody dead beat and wretched except Uncle Podger. ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಮತ್ತೆ ಏನು ಮಾಡ್ತಾರೆ, ಒಂದು ಹೊಸ ನಿಯಮವನ್ನು ಮಾಡ್ತಾರೆ. ಮತ್ತೆ ಒಂದು ದಾರ ತಗೊಳ್ತಾರೆ, ಆ ದಾರವನ್ನು ಅಳತೆ ಮಾಡಿಕೊಂಡು ಏನು ಮಾಡ್ತಾರೆ, ಮತ್ತೆ ಒಂದು ಹೊಸ ಮೆಜರ್ಮೆಂಟ್ ಹಾಕಿ ಮತ್ತೆ ಒಂದು ಹೋಲನ್ನು ಮಾಡ್ತಾರೆ. ಆ ಹೋಲನ್ನು ಮಾಡಾದಮೇಲೆ ಮತ್ತೆ ಅವ್ರು ಅಂದ್ಕೊಳ್ತಾರೆ, ಅರ್ಧ ರಾತ್ರಿ ಹಾಕ್ತಿದ್ದಂಗೆ ಈ ಪಿಕ್ಚರ್ ಏನಾಗುತ್ತೆ, ವೆರಿ ಕ್ರೂಕ್ಡ್ ಅಂದರೆ ವಕ್ರ, ಓರೆ ಆಗುತ್ತೆ ಅಲ್ವಾ. ಓರೆ ಆಯಿತು ಅಂತ ಹೇಳಿದ್ರೆ ಪಿಕ್ಚರು ಚೆನ್ನಾಗಿ ಕಾಣಿಸಲ್ಲ, ಹಾಕಿದ್ದು ವೇಸ್ಟ್ ಆಗುತ್ತೆ, ಮತ್ತು ಯಾವಾಗ ಬೇಕಾದರೂ ಅದು ಬೀಳೋ ಸಾಧ್ಯತೆ ಇರುತ್ತೆ, ವಕ್ರವಾಗುತ್ತೆ, ಮತ್ತು ಇನ್ಸೆಕ್ಯೂರ್ ಸುರಕ್ಷಿತವಾಗಿರಲ್ಲ, ಅದು ಯಾವಾಗ ಬೇಕಾದರೂ ಬೀಳೋ ಸಾಧ್ಯತೆ ಇರುತ್ತೆ. ನಾವು ಇವ್ರ ಜೊತೆ ನಾವು ಆಡ್ಕೊಂಡು ಈ ರೀತಿ ನಿಂತಿದ್ದೀವಿ, ಇವ್ರಿಗೆ ಸಹಾಯ ಮಾಡಿಕೊಂಡು, ಇವ್ರು ಹೊಡೆಯುವಂಥ ಪಿಕ್ಚರು ಕೂಡ ಸರಿಯಾಗಿರೋದಿಲ್ಲ, ವಕ್ರವಾಗಿರುತ್ತೆ, ಯಾವಾಗ ಬೇಕಾದರೂ ಬೀಳೋ ಸಾಧ್ಯತೆ ಇರುತ್ತೆ ಅಂತ ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಇವ್ರನ್ನ ಈಗ ಮೃತದೇಹದಲ್ಲಿ, ಸತ್ತೋದವ್ರ ದೇಹದಲ್ಲಿ ಹಾರ್ಟ್ ಬೀಟ್ ಇರುತ್ತೆ ಮಕ್ಕಳ, ಹೃದಯದ ಬಡಿತ ಇರುತ್ತಾ, ಇಲ್ಲ. ಆ ರೀತಿ ಇವರು ಪ್ರತಿಯೊಬ್ಬರು ಕೂಡ ಸತ್ತ ಹೃದಯದಲ್ಲಿ ಬಡಿತನೇ ಇಲ್ಲದೆ ಇರುವಂಥ ಸಾಧ್ಯತೆ ಇರುತ್ತಲ್ವ. ಆ ರೀತಿಯಲ್ಲಿ ಇವರು ಹೃದಯದಲ್ಲಿ ಯಾವ ಬಡಿತನೂ ಇರಲ್ಲ, ಇವರು ಸತ್ತ ದೇಹಗಳ ಹಾಗೆ ಸುಮ್ಮನೆ ನಿಂತಿರ್ತಾರೆ, ಯಾವ ಚಲನೆಯೂ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಯಾವಾಗ ಬೀಳುತ್ತೋ ಏನೋ, ಮತ್ತೆ ನಮ್ಮನ್ನೆಲ್ಲ ಯಾವಾಗ ಕರೀತಾರೋ, ನಾವು ಇವ್ರಿಗೆ ಎಷ್ಟು ಸಹಾಯ ಮಾಡಬೇಕೋ, ಇನ್ನೆಷ್ಟು ಗಲಿಬಿಲಿಗೊಳಿಸ್ತಾರೋ ನಮ್ಮೆಲ್ಲರೂ, ಯಾವ ರೀತಿ ಗೊಂದಲ ಮಾಡ್ತಾರೋ ಅನ್ನೋ ಯೋಚನೆಯಲ್ಲಿ ಇವರೆಲ್ಲರೂ ಕೂಡ ಅಲುಗಾಡ್ದೇನೆ ತಮ್ಮ ಹೃದಯದ ಬಡಿತವನ್ನೇ ಮರೆತು ಇವರೆಲ್ಲರೂ ನಿಂತಿದ್ದಾರೆ. ಇದೊಂದು ನಾವೆಲ್ಲರೂ ತುಂಬ ಪಾಪ ಮಾಡಿರೋರು, ನಾವು ದರಿದ್ರದವರು ಅನ್ನುವ ಭಾವನೆ ಅವರಲ್ಲಿ ಬರ್ತಾ ಇದೆ. ಅಂಕಲ್ ಪಾಡ್ಜರನ್ನು ಕೂಡ ಸೇರಿಸ್ಕೊಂಡು ಇವರು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ದೇರ್ ಯು ಆರ್, ಹಿ ವುಡ್ ಸೇ, ಸ್ಟೆಪ್ಪಿಂಗ್ ಹೆವಿಲಿ ಆಫ್ ದ ಚೇರ್ ಆನ್ ದ charwoman's sconce and surveying the mess he had made with evident pride. Why, some people would have had a man in to do a little thing like that. ನೋಡಿ, ಇಷ್ಟೆಲ್ಲ ಆದಮೇಲೆ ಕೊನೆಗೋ ಹಾಗೋ ಹೀಗೋ ಮಾಡಿ ಅಂಕಲ್ ಪಾಡ್ಜರು ಆ ಪಿಕ್ಚರನ್ನು ಗೋಡೆಗೆ ಹಾಕ್ತಾರೆ. ಗೋಡೆಗೆ ಹಾಕಾದ್ಮೇಲೆ ತಾವು ಮಾಡಿರುವಂಥ ಕೆಲಸವನ್ನು ತಾವೇ ಸರ್ವೆ ಮಾಡ್ತಾರೆ. ನಾನು ಯಾವ ರೀತಿ ಹಾಕಿದ್ದೀನಿ, ಸರಿಯಾಗಿದೆಯಾ ಇಲ್ವಾ ಅಂತೇಳಿ ಮತ್ತೆ ಏನು ಮಾಡ್ತಾರೆ, ನೋಡ್ತಾರೆ.
ಜೊತೆಗೆ ತಮ್ಮ ಅವ್ಯವಸ್ಥೆ, ಮೆಸ್ ಅಂದರೆ ಅವ್ಯವಸ್ಥೆಯನ್ನು ಕೂಡ ತುಂಬ ಹೆಮ್ಮೆಯಿಂದ ನೋಡ್ತಾರೆ. ಏನೋ ಭಾರಿ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು ಅನ್ನೋ ರೀತಿಯಲ್ಲಿ ತುಂಬ ಹೆಮ್ಮೆಯಿಂದ ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಈ ಜನರು ಇದೊಂದು ಸಣ್ಣ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ, ಈ ರೀತಿಯಾದಂಥ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಈ ಜನರು ಇದಕ್ಕೂ ಯಾರಾದರೂ ಬನ್ನಿ ಮಾಡಿಕೊಡಿ ಅಂತ ಯಾಕೆ ಇನ್ನೊಬ್ಬರನ್ನ ಕರೀತಾರೆ? ಅದಕ್ಕೋಸ್ಕರನೇ ಯಾಕೆ ಜನರನ್ನು ಇಟ್ಕೊಳ್ತಾರೆ ಜನ ಅಂತ ಹೇಳ್ತಾ ಇದ್ದಾರೆ. ಏನಂತ ಮಕ್ಕಳ, ಇದೊಂದು ಸಣ್ಣ ಕೆಲಸವನ್ನು ಈ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಜನರನ್ನು ಇಟ್ಕೊಂಡಿರ್ತಾರಲ್ಲ ಜನರು. ಯಾಕೆ ಇದೇನು ಮಹಾ ದೊಡ್ಡ ಕೆಲಸನ ಇದು, ನಾನು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ ಅಂಥೇಳಿ ತಾವು ಮಾಡಿರುವಂಥ ಕೆಲಸವನ್ನು, ಆ ಅವ್ಯವಸ್ಥೆಯನ್ನು ತಾವೇ ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ ಮಕ್ಕಳ. ಅರ್ಥ ಆಗಿದೆಯಾ? ಸ್ವಲ್ಪ ಗೊಂದಲ ಆಗುತ್ತೆ ಈ ಲೆಸನ್ನು ಮಕ್ಕಳ. ಯಾಕೆ ಅಂತ ಹೇಳಿದ್ರೆ ಇದು ಗೊಂದಲವನ್ನುಂಟು ಮಾಡುವಂತಹ ಗೊಂದಲದ ಪಾಠವೇ ಆಗಿರೋದ್ರಿಂದ ನೀವು ಗೊಂದಲ ಮಾಡ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಂಕಲ್ ಪಾಡ್ಜರ್ನ ಸ್ವಭಾವವೇ ಅಂಥದ್ದು. ಇವ್ರೇನು ಮಾಡ್ತಾ ಇದ್ದಾರೆ, ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ತುಂಬ ಅವರು ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಣ್ಣ ಕೆಲಸಕ್ಕೂ ಇನ್ನೊಬ್ರನ್ನ ಬನ್ನಿ ಅಂತ ಕರೆಯೋದು, ನೀವು ಆ ರೀತಿ ಮಾಡಿ ಈ ರೀತಿ ಮಾಡಿ, ಅಯ್ಯೋ ಅದು ಹೋಯ್ತು ಇದು ಹೋಯ್ತು ಇದು ಮರ್ತೋಯ್ತು ಇದನ್ನು ಬಿಟ್ಬಿಟ್ಟೆ ಎತ್ಕೊಡಿ, ಅದೆಲ್ಲಿದೆ ಹುಡುಕಿ ಅಂತೇಳಿ ಅವರೆಲ್ಲರನ್ನೂ ಗೋಳುಕೊಳ್ತಾ ಇದ್ದಾರೆ ಅಲ್ವಾ. ಅವರೆಲ್ಲರೂ ಕೂಡ ರೋಸ್ ಹೋಗಿದ್ದಾರೆ ಇವರ ಗೊಂದಲದಿಂದ. ರೋಸ್ ಹೋದ್ರು ಕೊನೆಗೆ ಅಂತೂ ಇಂತೂ ಏನು ಮಾಡಿದ್ರು, ಇವ್ರಿಗೆ ಸಹಾಯ ಮಾಡಿ ಇವರ ಸಹಾಯದಿಂದ ಗೋಡೆಗೆ ಚಿತ್ರವನ್ನು ನೇತು ಹಾಕಿದ್ರು. ಅಂತೂ ಇಂತೂ ಆ ಚಿತ್ರಪಟ ಗೋಡೆಯನ್ನು ಸೇರ್ತು ಇವತ್ತು ಅಲ್ವಾ ಮಕ್ಕಳ. ಸೇರಾದರೂ ಕೂಡ ಆದರೆ ಅದು ಸರಿಯಾಗಿ ಕೂತಿಲ್ಲ ಗೋಡೆ ಮೇಲೆ. ಆದರೂ ಕೂಡ ಅಂಕಲ್ ಪಾಡ್ಜರು ನಾನೇ ಸ್ವತಃ ಯಾರ ಸಹಾಯನೂ ಇಲ್ಲದೇ ಯಾರೂ ಮಾಡಬಾರದನ್ನು ನಾನೇ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ತಮ್ಮ ಕೆಲಸದ ಬಗ್ಗೆ ತಾವೇ ಹೆಮ್ಮೆ ಪಟ್ಕೊಳ್ತಾ, ಇಷ್ಟು ಸಣ್ಣ ಕೆಲಸ ಮಾಡೋದಕ್ಕೆ ಜನರು ಯಾಕೆ ಇನ್ನೊಬ್ರನ್ನ ಕಾಯ್ಕೊಳ್ತಾರೆ, ಯಾಕೆ ಇನ್ನೊಬ್ರನ್ನ ಬನ್ನಿ ಅಂತ ಕರೀತಾರೆ, ಅದಕ್ಕೋಸ್ಕರನೇ ಕೆಲಸಕ್ಕೆ ಜನರನ್ನು ಇಟ್ಕೊಳ್ತಾರಲ್ಲಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ಅಂತ ಇದ್ದಾರೆ. ಅದೇ ಸಣ್ಣ ಕೆಲಸವನ್ನು ಇವರೊಬ್ಬರೇ ಮಾಡ್ಬೋದಿತ್ತು ಅಲ್ವಾ ಮಕ್ಕಳ. ಆದರೆ ಮನೆ ಮಂದಿಯವರೆಲ್ಲ ಸಹಾಯವನ್ನು ಇವ್ರು ಪಡ್ಕೊಂಡು ಇವರು ಅವರನ್ನು ಹೊಟ್ಟೆ ಉರಿಸಿ ಗೊಂದಲವನ್ನುಂಟು ಮಾಡಿ ಅವ್ರನ್ನೆಲ್ಲ ಬೇಜಾರು ಮಾಡಿರೋದು ಅಲ್ಲದೆ ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಬೀಗ್ತಾ ಇದ್ದಾರೆ ಅಲ್ವಾ ಮಕ್ಕಳ. ಅರ್ಥ ಆಗಿದೆಯಾ? ಇದು ಅಂಕಲ್ ಪಾಡ್ಜರ್ನ ಒಂದು ವ್ಯಕ್ತಿತ್ವ. ಈ ಒಂದು ಸಣ್ಣ ಕೆಲಸವನ್ನು ಮನೆ ಮಂದಿಯೆಲ್ಲ ಸೇರಿಕೊಂಡು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನಾವು ಈ ಲೆಸನಲ್ಲಿ ನೋಡಿದ್ವಿ. ಅರ್ಥ ಆಗಿದೆ ಮಕ್ಕಳ? ಓಕೆ, ನೀವು ಮನೆಯಲ್ಲಿ ಇನ್ನೊಂದು ಸಲ ರೀಡ್ ಮಾಡಿ ಮಕ್ಕಳ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದರ ಮೀನಿಂಗ್ಸು ಮತ್ತು ಕ್ವಶನ್ ಆ್ಯಂಡ್ ಆನ್ಸರನ್ನು ನಾನು ಬರೆಸ್ತೀನಿ ಮಕ್ಕಳು. ಓಕೆ, ಥ್ಯಾಂಕ್ ಯು.